ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೇನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೇನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಯದ್ಭಾವಂ ಸದ್ಭವತಿ ಅನು ನಿಮ್ಮ ಬೇಡೆನು, ಯದ್ಭಾವಂ ತದ್ಭವತಿ ಉರಿ ಬರಲಿ ಸಿರಿ ಬರಲಿ ಆನು ನಿಮ್ಮ ಹಾರೆನು, ಆನು ನಿಮ್ಮ ಬೇಡೆನು, ಆನು ನಿಮ್ಮ ಹಾರೆನು ಮಾನವರ ಬೇಡೆನು, ಯದ್ಭಾವಂ ತದ್ಭವತಿ ಉರಿ ಬರಲಿ ಸಿರಿ ಬರಲಿ ಆನು ನಿಮ್ಮ ಹಾರೆನು ಮಾನವರ ಬೇಡೆನು, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವಾ, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೇನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಯದ್ಭಾವಂ ತದ್ಭವತಿ ಉರಿ ಬರಲಿ ಸಿರಿ ಬರಲಿ, ಯದ್ಭಾವಂ ತದ್ಭವತಿ ಉರಿ ಬರಲಿ ಸಿರಿ ಬರಲಿ, ಬೇಕು ಬೇಡೆನ್ನೇನು, ಬೇಕು ಬೇಡೆನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಆನು ನಿಮ್ಮ ಹಾರೆನು ಮಾನವರ ಬೇಡೆನು, ಆನು ನಿಮ್ಮ ಹಾರೆನು ಮಾನವರ ಬೇಡೆನು, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವಾ, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೇನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು, ಈಯಯ್ಯ ಎನ್ನೇನು. ಸೃಷ್ಟಿಕರ್ತ ಪರಮಾತ್ಮನನ್ನು ಬಸವಾದಿ ಶಿವಶರಣರನ್ನು ಹೃದಯದಲ್ಲಿ ಸ್ಮರಿಸಿ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನೋಡ್ರಿ, ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಏನೇ ಕಷ್ಟ ಬರಲಿ, ಏನೇ ತೊಂದರೆ ಬರಲಿ,
ನಾವು ಪರಮಾತ್ಮನ ಮುಂದೆ ಬೇಡುವುದನ್ನ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ನಮಗ್ ಗೊತ್ತಿಲ್ದಿರ ಏನೇ ಕಷ್ಟ ಬಂದ ತಕ್ಷಣ ಪರಮಾತ್ಮನ ಮುಂದೆ ಕೈ ಮುಗಿದು ನಿಂತ್ಕೊಂಡು, ಅಪ್ಪ ನನಗೆ ಯಾಕಪ್ಪ ಈ ಕಷ್ಟವನ್ನ ತಂದೆ. ಕಷ್ಟ ಅಂದ್ರೆ ಬರೀ ಹಣದ ಕಷ್ಟ ಅಲ್ಲ, ನಮಗೆ ಆರೋಗ್ಯ ತೊಂದರೆ ಬರ್ಲಿ, ಅಥವಾ ಯಾರಾದ್ರೂ ನಮಗೆ ಕೇಡನ್ನ ಬಯಸ್ಲಿ, ಅಥವಾ ಮನಸ್ಸಿಗೆ ತುಂಬಾ ಬೇಸರ ಆದಾಗ ಅಲ್ವಾ, ಸಂತೋಷ ಆದಾಗೆ ಬೇಡೋಕ್ಕಿಂತ ನಮ್ಗೆ ನೋವು ದುಃಖ ಆದಾಗ ನಾವು ಯಾವಾಗ್ಲೂ ಪರಮಾತ್ಮನ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡು ಬೇಡ್ತಾ ಇರ್ತೀವಿ ಅಲ್ವಾ. ಅದು ಮನುಷ್ಯನ ಸಹಜ ಗುಣ. ಸೊ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಏನೇ ತೊಂದರೆ ಬಂದ್ರು ನಾನು ಬೇಡಲ್ಲಪ್ಪ ನಿನಗೆ, ಕಾಯದ ಕಳವಳ ಕಂಜಿ. ಕಾಯದ ಕಳವಳ ಅಂದ್ರೆ ಚಿಂತೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಾಯದ ಕಳವಳ ಅಂದ್ರೆ ನಮ್ಮ ಶರೀರಕ್ಕೆ ಅವ್ರು ಹೇಳೋದು ಆರೋಗ್ಯ ತೊಂದರೆ ಬಂದಾಗ ಅಂತ ಹೇಳ್ತಾರೆ. ಕಾಯಕ್ಕೆ ಏನಾದ್ರೂ ತೊಂದರೆ ಆದಾಗ, ಒಂದು ರೋಗ ಬರ್ಲಿ, ಸುಸ್ತಾಗ್ಲಿ, ನೋವಾಗ್ಲಿ, ಆ ನೋವಿಗೆ ಅಂಜಿ ನಾನು ನಿನ್ನನ್ನ ಕಾಯಪ್ಪ ದೇವ್ರೆ ಅಂತ ಬೇಡೋದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಮತ್ತೆ ಹಂಗೆ ಮುಂದೆ ಹೇಳ್ತಾರೆ, ಜೀವನೋಪಾಯ ಕಂಜಿ. ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ನಾವಷ್ಟೇ ಅಲ್ಲ, ನಮ್ಮ ತಂದೆ ತಾಯಿ ನಮ್ಗೆಲ್ಲರಿಗೂ ಏನ್ ಮಾಡ್ತಾರೆ, ಎಲ್ಲ ಭದ್ರತೆಯನ್ನ ಒದಗಿಸ್ಬಿಡ್ತಾರೆ. ಸೊ ಮುಂದೆ ಒಂದು ವಯಸ್ಸಾದಾಗ, ತಂದೆ ತಾಯಿಗಳು ಹಿರಿಯರಾದಾಗ, ಮುಪ್ಪಾವಸ್ಥೆಗೆ ಬಂದಾಗ ಅವ್ರನ್ನೇ ಕೂಡ ನೋಡ್ಕೊಳ್ಳುವಂತ ಮನಸ್ಥಿತಿ ಇವತ್ತು ಮಕ್ಕಳಲ್ಲಿ ಇಲ್ಲ. ನಾವು ಸಾಕಷ್ಟು ಕಡೆ ನೋಡ್ತೀವಲ್ವಾ, ವೃದ್ಧಾಶ್ರಮಗಳನ್ನ ನೋಡ್ತೀವಿ ಅಲ್ವಾ, ಈಗ ಅನಾಥಾಶ್ರಮಗಳನ್ನ ನೋಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಅಗತ್ಯ ಬಿದ್ದಾಗ ನೋಡ್ಕೊಳ್ಳುವಂತ ಮನಸ್ಥಿತಿ ಇವತ್ತು ನಮ್ಮಲ್ಲಿ ತುಂಬಾ ಕಡಿಮೆನೆ ಅಂತ ಹೇಳ್ಬೇಕು. ಎಲ್ಲೋ ಅಲ್ಲಿ ಒಬ್ರು ಇಲ್ಲೊಬ್ರು, ತುಂಬಾ ಏನು 100% ಒಂದೇ ಮನಸ್ಥಿತಿಯನ್ನ ಇಟ್ಕೊಂಡು, ಒಂದು ಹುಟ್ಟಿನಿಂದ ಹಿಡ್ಕೊಂಡು ತಂದೆ ತಾಯಿ ಕೊಟ್ಟಂತ ಸಂಸ್ಕಾರವನ್ನ ಕೊನೆವರೆಗೂ ಅವ್ರು ಕಾಪಾಡ್ಕೊಂಡು ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಆ ಒಂದು ಪರಿಸ್ಥಿತಿ, ಮನಸ್ಥಿತಿ ಇವತ್ತು ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾದ ಅಗತ್ಯತೆ ಇದೆ. ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ಈ ಒಂದು ಮಣ್ಣಿನಲ್ಲಿ ಸಾಕಷ್ಟು ಬಸವಾದಿ ಪ್ರಮಥರು, ಸಾಧು ಸಂತರು ಅಲ್ವಾ, ಮಹಾನ್, ಈಗ ಸ್ವಾತಂತ್ರ್ಯ ಯೋಧರನ್ನ ತಗೊಳ್ರಿ, ತತ್ವಜ್ಞಾನಿಗಳು ಎಲ್ಲರೂ ಕೂಡ ಆಗಿ ಹೋಗಿರ್ತಕ್ಕಂಥ ಮಣ್ಣಲ್ಲಿ ನಾವೆಲ್ಲರೂ ಹುಟ್ಟಿದವಿ ಅಲ್ವಾ. ಅವರಲ್ಲಿ ಇರ್ತಕ್ಕಂಥ ಗುಣಗಳನ್ನ, ಸ್ವಭಾವವನ್ನ, ದಯಾಗುಣವನ್ನ ನಾವೆಲ್ಲರೂ ಇವತ್ತು ಬೆಳೆಸ್ಕೊಳ್ಬೇಕಾದ ಅಗತ್ಯ ತುಂಬಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ತಂದೆ ತಾಯಿಗಳಿಗೆ ಅವರು ನಮಗೆ ಏನ್ ಬೇಕಪ್ಪ ಎಲ್ಲ ನಾವು ಕೇಳ್ದಿರ ನಮಗೆ ಅವರು ಒದಗಿಸ್ಕೊಡ್ತಾರೆ ಅಲ್ವಾ. ಸೊ ಅವರನ್ನ ಒಂದು ಮುಪ್ಪಿನ ಅವಸ್ಥೆಯಲ್ಲಿ ಅವ್ರನ್ನ ನೋಡ್ಕೊಳ್ಳುವಂತ ಮನಸ್ಥಿತಿಯನ್ನು ಇವತ್ತು ನಾವು ನೋಡ್ಕೊಳ್ಬೇಕಾಗತ್ತೆ, ಅಂದ್ರೆ ಬೆಳೆಸ್ಕೊಳ್ಬೇಕಾದ ಅಗತ್ಯ ಇದೆ. ಇಲ್ಲಿ ಬಸವಣ್ಣವ್ರು ಹೇಳೋದು, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೆನು. ನನಗೇನೇ ತೊಂದರೆ ಆದಾಗ, ಈ ದೇಹಕ್ಕೆ, ಈ ಶರೀರಕ್ಕೆ ಏನೇ ನೋವು ಉಂಟಾದಾಗ, ಕಾಯಿಲೆ ಉಂಟಾದಾಗ, ದುಃಖ ಉಂಟಾದಾಗ ನೀ ನನ್ನ ಕಾಯಪ್ಪ ಅಂತ ನಾನು ಬಿಡುವುದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಜೀವನೋಪಾಯ ಕಂಜಿ. ನಾವೆಲ್ಲ ಭದ್ರತೆ ಮಾಡ್ಕೊಳ್ತೀವಲ್ಲ, ಜೀವನಕ್ಕೆ ದೊಡ್ಡ ಬಂಗ್ಲೆ ಬೇಕು, ಒಳ್ಳೆ ಹುದ್ದೆ ಬೇಕು, ಎಲ್ಲರ ಹಾಗೆ ನಾನು ಸಮಾಜದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಬದುಕು ಮಾಡ್ಬೇಕು ಅಂತಾನೆ ನಾವು ಬಯಸ್ತಾ ಇರ್ತೀವಿ ಅಲ್ವಾ. ಏನೇ ಓದ್ಲಿ ಬಿಡ್ಲಿ, ನಮ್ಗೆ ಒಳ್ಳೆ, ನನ್ನ ಮಗನಿಗೆ ಒಳ್ಳೆ ಜಾಬ್ ಸಿಗ್ಲಿಪ್ಪ, ವಿದೇಶಕ್ಕೆ ಹೋಗ್ಲಿ ಅಲ್ವಾ. ಹಾಗೆ ಕೂಡ ಇವತ್ತಿನ ತಂದೆ ತಾಯಿಗಳು ಬಯಸ್ತಾ ಇದ್ದಾರೆ. ಸೊ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಜೀವನೋಪಾಯ ಕಂಜಿ. ಜೀವನ ಮಾಡ್ಲಿಕ್ಕೆ ನನಗೆ ಭದ್ರತೆ ಕೊಡು, ನನಗೆ ಉದ್ಯೋಗ ಕೊಡು, ನನಗೆ ಒಂದು ಸೆಕ್ಯೂರಿಟಿಯನ್ನ ಕೊಡು ಅಂತ ಹೇಳಿ ನಾನು ಯಾವತ್ತು ನಿನ್ಗೆ ಕೇಳೋದಿಲ್ಲ. ಯದ್ಭಾವಂ ತದ್ಭವತಿ. ಯದ್ಭಾವ ಅಂದ್ರೆ ಇವತ್ತು ನೋಡ್ರಿ, ನಮ್ಮ ಭಾವ ಹೇಗಿರುತ್ತೆ, ನಮ್ಮ ಸದ್ಭಾವ ಹೇಗಿರುತ್ತೆ, ನಮ್ಮ ಭಾವನೆ ಹೇಗಿರುತ್ತೆ, ಹಂಗೆ ನಮ್ಮ ಜೀವನ ಇರುತ್ತೆ ಅಂತ ಹೇಳ್ತಾರೆ, ತಿಳಿದವ್ರು ಹೇಳ್ತಾರೆ. ನಾವು ಹೇಗೆ ಯೋಚನೆ ಮಾಡ್ತೀವಿ, ನಮ್ಮ ಆಲೋಚನೆಗಳು ಹೇಗಿರುತ್ತೆ, ಹಾಗೆ ನಮ್ಮ ಜೀವನ ಇರುತ್ತೆ. ಅಂದ್ರೆ ಇವತ್ತು ನಾವು ಒಬ್ಬರಿಗೆ ಒಳ್ಳೇದನ್ನ ಬಯಸಿದ್ರೆ ನಮಗೆ ಒಳ್ಳೇದೇ ಆಗುತ್ತೆ. ನಮ್ಮ ಸಮಾಜಕ್ಕೆ ನಾವು ಒಳ್ಳೇದನ್ನ ಕೊಟ್ರೆ ನಮಗೆ ಒಳ್ಳೇದನ್ನೇ ನಾವು ಪಡ್ಕೊಳ್ತೇವೆ. ಅದು ಸೃಷ್ಟಿಯ ನಿಯಮ, ಅದು ಭಗವಂತನ ನಿಯಮ. ಸೊ ಹಾಗಾಗಿ ನಾವು ಏನೇ ಯೋಚನೆ ಮಾಡೋದಿರ್ಲಿ, ನಾವು ಏನೇ ಬಯಸೋದಿರ್ಲಿ, ನಾವು ಬಯಸ್ತಕ್ಕಂಥದ್ದು, ನಾವೇನು ಬಯಸ್ತೀವಿ ಅಥವಾ ನಾವೇನು ಕೊಡ್ತೀವಿ ಇನ್ನೊಬ್ರಿಗೆ, ಅದು ನಮಗೆ ಕೊಟ್ಟಿದ್ನ ಹೇಳ್ತಾರಲ್ಲ, ಕೊಟ್ಟಿದ್ದು ಎಲ್ಗೂ ಹೋಗೋದಿಲ್ಲ, ನಮಗೆ ವಾಪಸ್ ಬರುತ್ತೆ ಅಂತ ನಾವು ಹೇಳ್ತಿರ್ತೀವಲ್ಲ. ಹಾಗೆ ಬಸವಣ್ಣವ್ರು ಹೇಳ್ತಾರೆ, ಯದ್ಭಾವಂ ತದ್ಭವತಿ. ಉರಿ ಬರಲಿ ಸಿರಿ ಬರಲಿ, ಕಷ್ಟ ದುಃಖ ಏನೇ ಬರಲಿ ಒಂದೇ ಸಮನಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಯದ್ಭಾವಂ ತದ್ಭವತಿ.
ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆನ್ನೆನು, ಏನೇ ನೀ ಕೊಡಪ್ಪ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಆನು ನಿಮ್ಮ ಹಾರೇನು ಮಾನವರ ಬೇಡೆನು. ಆನು ನಿಮ್ಮ ಹಾರೇನಂದ್ರೆ ನಿಮ್ಮನ್ನ ಜರಿಯಂಗಿಲ್ಲ. ನನಗೆ ದುಃಖ ಬಂತು, ನನಗೆ ಕಷ್ಟ ಬಂತು, ಏನೇ ಒಂದು ತೊಂದರೆ ಬಂದ್ರು ನಾನ್ ನಿನ್ ಮೇಲೆ ಹಾಕಲ್ಲಪ್ಪ. ಭಗವಂತನ ಮುಂದೆ ಅವ್ರು ಹೇಳ್ತಿದ್ದಾರೆ, ಏನೇ ನನಗೆ ಕಷ್ಟ ಬರಲಿ, ಸಿರಿ ಬರಲಿ ಉರಿ ಬರಲಿ ಅಲ್ವಾ, ಶ್ರೀಮಂತಿಕೆ ಬರಲಿ ದುಃಖ ಬರಲಿ, ಏನು ಬಂದ್ರು ಕೂಡ ನಾನು ನಿಮ್ ಮೇಲೆ ಹಾಕೋದಿಲ್ಲ, ನಿಮ್ಮನ್ನ ಜರಿಯೋದಿಲ್ಲ, ಅಥವಾ ಇರ್ತಕ್ಕಂತ ಯಾರನ್ನು ಕೂಡ ನಾನು ಬೇಡೋದಿಲ್ಲ ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ. ಭಗವಂತನ ಮುಂದೆ ಹೇಳ್ತಾರೆ, ಅಂತಹ ಅಪ್ಪ ಬಸವಣ್ಣನವರೇ ಹೇಳ್ತಾರೆ ಅಲ್ವಾ, ಅಂತ ಮಹಾತ್ಮರೇ ಹೇಳ್ತಿರ್ಬೇಕಾದ್ರೆ ನಾವು ನೀವೆಲ್ಲ ಯಾವ ಲೆಕ್ಕ ಅಲ್ವಾ. ಇವತ್ತು ನಮ್ಮ ಜೀವನದಲ್ಲಿ ಏನ್ ಬಂದಿದ್ಯಪ್ಪ ನನ್ನ ಪಾಲಿಗೆ, ಎಂತ ಶರೀರ ಬಂದಿದೆ, ಎಂತ ಜೀವನ ಬಂದಿದೆ, ಏನು ಒಂದು ಜಾಬ್ ಇರಬಹುದು, ಉದ್ಯೋಗ ಇರಬಹುದು, ನಾವು ಏನು ಪಡ್ಕೊಂಬರ್ತೀವಲ್ಲ ಅಂದ್ರೆ ನಾವೇನ್ ಪ್ರಯತ್ನ ಮಾಡಿರ್ತೀವಿ, ಎಂತಹ ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡಿರ್ತೀವಿ, ಅದಕ್ಕೆ ತಕ್ಕನಾಗಿ ನಮಗೆ ಇವತ್ತು ಜೀವನವನ್ನ ಭಗವಂತ ಕರುಣೆ ಮಾಡಿರ್ತಾನೆ. ಕೊಟ್ಟಂತ ಜೀವನವನ್ನ ತುಂಬಾ ತೃಪ್ತಿಯಿಂದ, ಸಂತೋಷದಿಂದ, ಆತ್ಮ ಸಂತೋಷದಿಂದ, ಅಂದ್ರೆ ಒಂದು ಗಾದೆ ಮಾತು ಬರುತ್ತೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಇವತ್ತು ನಮ್ಮ ಪಾಲಿಗೆ ಬಂದಂತಹ ಬದುಕನ್ನ ಪ್ರೀತಿಸಿ ಅದನ್ನ ಒಪ್ಪಿಕೊಂಡು ಜೀವನ ಮಾಡಿದ್ದೇ ಆದ್ರೆ ಭಗವಂತನ ಕರುಣೆಗೆ ಅಲ್ಲೇ ಭಗವಂತನ ಕರುಣೆ ಆಗುತ್ತೆ ಅಂತ ತಿಳಿದವ್ರು ಹೇಳ್ತಾರೆ. ಅದು ಸಾಕಷ್ಟು ಶ್ಲೋಕಗಳಲ್ಲಿ, ವಚನ ಸಾಹಿತ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಒಟ್ಟಾರೆಯಾಗಿ ಬಸವಣ್ಣನವರು ಅಷ್ಟೇ ಅಲ್ಲ, ಬಸವಾದಿ ಪ್ರಮಥರು ಎಲ್ಲರೂ ಏನಪ್ಪಾ ಹೇಳ್ತಾರೆ ಅಂದ್ರೆ, ಕಾಯಕ ಮಾಡಿ ಉಣ್ಬೇಕು, ಬಂದಿದ್ರಲ್ಲಿ ಒಂದ್ ಸ್ವಲ್ಪ ಸಮಾಜಕ್ಕೆ ವಿನಿಯೋಗ ಮಾಡಿ, ಅಥವಾ ಬಂದದ್ದನ್ನ ಆತ್ಮ ಸಂತೋಷದಿಂದ ಒಪ್ಕೋಬೇಕು. ನನಗೆ ನೋಡಪ್ಪ ಇನ್ನೊಬ್ರು ನೋಡಿ ನಾವು ಯಾವತ್ತೂ ಕೂಡ ಅಸೂಯೆ ಪಟ್ಕೋಬಾರ್ದು. ಅವ್ನ್ ನೋಡು ಅವ್ನಿಗೆ ಎಷ್ಟು ದೊಡ್ಡ ಬಂಗ್ಲೆ ಇದೆ, ಅವ್ನಿಗೆ ಒಳ್ಳೆ ಜಾಬ್ ಸಿಕ್ಬಿಡ್ತು, ನಾನು ಅವನ ಹಾಗೆ ಓದಿದ್ದೀನಿ, ನಾನು ಅವನ ಹಾಗೆ ಕಷ್ಟ ಪಟ್ಟಿದ್ದೀನಿ, ಆದ್ರೂ ಕೂಡ ಪರಮಾತ್ಮ ನನಗೆ ಯಾಕೆ ಈ ರೀತಿ ಕಷ್ಟ ಕೊಟ್ಟಿದ್ದಾನೆ ಅಂತ ನಾವು ದೂಷಣೆ ಮಾಡದೆ, ಭಗವಂತನನ್ನ ದೂಷಣೆ ಮಾಡದೆ, ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳನ್ನ, ನಾವು ಏನಾದ್ರೂ ತಪ್ಪು ಮಾಡಿರ್ತೀವಿ, ಯಾಕಂದ್ರೆ ಪ್ರಯತ್ನದಲ್ಲಿ ಒಂದು ಹಿಂದೇಟ್ ಹಾಕಿರ್ತೀವಿ, ಅಂದ್ರೆ ಇತರರ ಒಂದು ಏಳಿಗೆಯನ್ನ ನೋಡ್ತಾ ನಮ್ಮ ಕಡೆ ನಾವು ಏನ್ ಪ್ರಯತ್ನ ಮಾಡ್ಬೇಕೋ ಆ ಕಡೆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿರೋದಿಲ್ಲ. ಈ ರೀತಿ ಯೋಚನೆ ಮಾಡ್ದಿರ ಭಗವಂತ ಕೊಟ್ಟಂತಹ ಬದುಕನ್ನ ಸಂತೋಷವಾಗಿ ಸ್ವೀಕರಿಸಿ, ಅದು ನಮಗೆ ಇದು ಭಗವಂತನ ಪ್ರಸಾದಪ ಅಂತ ತಿಳ್ಕೊಂಡು ನಾವು ಬದುಕಿದ್ದೇ ಆದ್ರೆ ನಮಗೆ ಏನ್ ಕೊಡ್ಬೇಕು ಅಂತ ಪರಮಾತ್ಮನಿಗೆ ಗೊತ್ತಿರುತ್ತೆ. ಅವನು ಕೊಡ್ತಾ ಹೋಗ್ತಾನೆ. ನಾವು ಮಾಡೋ ಕೆಲಸವನ್ನ, ನಾವು ಮಾಡೋಂತಹ ಕಾಯಕವನ್ನ ನಾವು ಪ್ರೀತಿಯಿಂದ ಮಾಡ್ತಾ ಹೋದಾಗ ಭಗವಂತನ ಕರುಣೆ ಅದು ತಾನಾಗೆ ಬರುತ್ತೆ ಅಂತ ತಿಳ್ಕೊಂಡು, ಅರ್ಥ ಮಾಡ್ಕೊಂಡು ಈ ವಚನದಿಂದ ಈ ಒಂದು ಸಂದೇಶವನ್ನ ನಾವೆಲ್ಲರೂ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.